ರಾಜ್ಯದಲ್ಲಿ ಅನ್ನದಾತರಿಗೆ ಕೈಕೊಟ್ಟ ಮುಂಗಾರು ಮಳೆ ಬೆಳೆಗೆ ನೀರಿಲ್ಲದೆ ಸಂಕಷ್ಟದಲ್ಲಿ ಬಾಗಲಕೋಟೆ ರೈತರು ಅಳಿದುಳಿದ ಬೆಳೆ ಉಳಿಸಿಕೊಳ್ಳೋದಕ್ಕೆ ಆಗದೆ ರೈತರು ಪರದಾಡಿದರು. ಮಳೆ ಇಲ್ಲದೆ ಕಮರಿ ಹೋಗ್ತಾ ಇರುವಂತ ಬೆಳೆಗಳು ಈರುಳ್ಳಿ ಹಾಗೂ ಮೆಣಸು ಬೆಳೆ ಕಮರಿ ಹೋಗ್ತಾ ಇದೆ. ಕಾಜಿ ಬೂದಿಹಾಳ ಗ್ರಾಮದ ರೈತರು ಇದೀಗ ಸಂಕಷ್ಟ ಪರಿಸ್ಥಿತಿಯಲ್ಲಿ ಇದ್ದಾರೆ. ಬೆಳೆಗೆ ನೀರಿಲ್ಲದೇನೆ ಸಂಕಷ್ಟದಲ್ಲಿ ಬಾಗಲಕೋಟೆ ರೈತರು ಇರೋದು. ಅಳಿದುಳಿದ ಬೆಳೆ ಉಳಿಸಿಕೊಳ್ಳೋದಕ್ಕೆ ಆಗದೆ ರೈತರು ಪರದಾಡ್ತಾ ಇದ್ದಾರೆ. ಮಳೆ ಇಲ್ಲದೇನೆ ಕಮರಿ ಹೋಗ್ತಾ ಇದೆ ಬೆಳೆಗಳು. ನೋಡಿ, ಈ ಬಾರಿ ಮಳೆ ಇಲ್ಲ. ಎರಡನೇ ಬೆಳೆ ಬೆಳೆಯೋದಕ್ಕೆ ಕಷ್ಟ. ಮೊದಲನೇ ಬೆಳೆ ಹೆಂಗೋ ಏನೋ ಕೈ ಹಿಡಿತು ಅಂದ್ರೂ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಮುಂಗಾರು ಮಳೆ ಕೈಕೊಟ್ಟಿದ್ರಿಂದ ಏನು ಬಾಗಲಕೋಟೆಯ ಜಿಲ್ಲೆಯ ರೈತರ ಪರಿಸ್ಥಿತಿ ಮಾತ್ರ ಅಧೋಗತಿಯಾಗಿರುವಂತದ್ದು. ನಾನೀಗ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕಾಜಿ ಬೂದ್ಯಾಳ ಗ್ರಾಮದಲ್ಲಿರ್ತಕ್ಕಂಥದ್ದು. ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ರೈತರು ಏನು ಅಳಿದುಳಿದ ಬೆಳೆಗಳನ್ನ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸವನ್ನ ಪಡುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು. ಅಂದ್ರೆ ಕಳೆದ ಒಂದು ತಿಂಗಳ ಹಿಂದೆ ಏನು ಇಲ್ಲಿ ಈರುಳ್ಳಿ ಮತ್ತು ಮೆಣಸು ಬೀಜವನ್ನ ಬಿತ್ತನೆ ಮಾಡಿದ್ರು. ಆ ಬಿತ್ತನೆ ಸಂಪೂರ್ಣವಾಗಿ ನೆಲ ಕಚ್ಚಿ ಅಲ್ಲೇ ಉದುರಿ ಬೀಳುವಂತ ಏನು ನೀವು ನೋಡ್ತಿರುವುದು ದೃಶ್ಯದಲ್ಲಿ ಯಾವ ರೀತಿಯಾಗಿ ಇದು ಮೆಣಸು ಬೆಳೆ. ಈ ಮೆಣಸು ಬೆಳೆ ಸಂಪೂರ್ಣವಾಗಿ ಮಳೆ ಇಲ್ಲದೆ ಯಾವುದೇ ಬೆಳೆ ಬರದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದು. ಈ ಭಾಗದಲ್ಲಿ ರೈತರು ತೋರಿಸ್ತಾ ಇದ್ದಾರೆ, ನೋಡ್ಬೋದು ದೃಶ್ಯದಲ್ಲಿ. ಯಾಕಂತಂದ್ರೆ ಅಲ್ಲಿ ಏನು ರೈತರು ತೋರಿಸಿರ್ತಕ್ಕಂಥ ಬೆಳೆ ಅದು ಈರುಳ್ಳಿ ಬೆಳೆ. ಅಂದ್ರೆ ಸರಿಸುಮಾರು ಒಂದು ಎಕರೆಗೆ 50,000 ಖರ್ಚನ್ನ ಮಾಡ್ಬೇಕಾಗತ್ತೆ ರೈತ. ಈ ರೈತ ಬೆಳೆದಿರ್ತಕ್ಕಂಥ ಬೆಳೆ ಸರಿಸುಮಾರು 4 ಎಕರೆ ಜಮೀನಲ್ಲಿರ್ತಕ್ಕಂಥ ಈರುಳ್ಳಿ ಬೆಳೆ ಇದು. ಅಂದ್ರೆ ಸಂಪೂರ್ಣವಾಗಿ ಏನು ಬೆಳೆದಿರ್ತಕ್ಕಂಥ ಬೆಳೆ ಸಂಪೂರ್ಣವಾಗಿ ಮಳೆ ಇಲ್ಲದೆ ಬೆಳೆ ಮೇಲಕ್ಕೆ ಏಳುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು. ಇಲ್ಲಿ ದೃಶ್ಯದಲ್ಲಿ ರೈತರು ಯಾವ ಪರಿಸ್ಥಿತಿ ಈಗ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಏನು ರಾಜ್ಯದಲ್ಲಿ ಬಾಗಲಕೋಟೆ ಜಿಲ್ಲೆ ವ್ಯಾಪ್ತಿಯಲ್ಲಿ ಮುಂಗಾರು ಮಳೆಯನ್ನ ನಂಬಿಕೊಂಡು 3,18,000ಕ್ಕೂ ಅಧಿಕ ಹೆಕ್ಟರ್ ಪ್ರದೇಶನ ಮಳೆಯನ್ನ ನಂಬಿಕೊಂಡು ಬಿತ್ತನೆಯನ್ನ ಮಾಡಿದ್ದೀರಿ. ಈಗ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ, ಏನ್ ಹೇಳ್ತೀರಿ ಸರ? ಈಗ ಮುಂಗಾರು ಮಳಿ ನೋಡ್ಕೋತನ ಕುಂತೈತಿ ಸರ. ಈ ಮುಂಗಾರು ಮಳಿಯಾಗ ಹೆಸರು ಬಿತ್ತೀವಿ ಸರ, ಉಳ್ಳಾಗಡ್ಡಿ ಬೀಜ ಬಿತ್ತೀವ್ರಿ, ಒಳ್ಳೆ ಮೆಣಸಿನ ಬೀಜ ಬಿತ್ತೀವ್ರಿ, ಒಳ್ಳೆ ಹೆಸರು, ಸಜ್ಜಿ, ತೊಗರಿ, ಸೂರ್ಯಪಾನ, ಅಕ್ಕಡಿ ಕಾಳು ಏನೈತಿ ಎಲ್ಲಾ ತರದಿಂದನು ಎಲ್ಲಾ ಅಕ್ಕಡಿ ಕಾಳು ತರವಾಗಿ ಇದ ಮುಂಗಾರು ಮಳಿನೇ ರೀ ಸರ್. ಈ ಮುಂಗಾರು ಮಳಿ ಆತಪ್ಪ ಅಂದ್ರ ಎಲ್ಲಾ ಅಕ್ಕಡಿ ಕಾಳು ಎಲ್ಲಾರ್ಗಿ ಸಂಪೂರ್ಣ ಆಕ ಸರ, ಉಣ್ಣಾಕ್ ತಿನ್ನಾಕ. ಈಗ ಮುಂಗಾರು ಮಳಿ ಆಗ್ಲಿಕ್ಕಪ್ಪ ಅಂದ್ರ ಏನೈತಿ ಸರ್? ಏನಿಲ್ಲ. ಮುಂಗಾರು ಮಳಿ ಆದಾಗ್ರಿ ಸರ ಹೆಸರು ರಾಶಿ ಮಾಡ್ಕೊಂಡ್ ಅಡ್ತಿಗ್ ಹೋದ್ರ ರಾತ್ರಿ 2 ಗಂಟೆಗೆ ಪಟ್ಟಿ ತಗೊಂಬಂದ್ರಿ, ಆವತ್ತಿನ ತಕ ತೂಕಕತಿ. ಈ ವರ್ಷ ಆಗನ್ರಿ ನೋಡುನು ಏನಿಲ್ಲ. ರೈತರ ಕಂಗಾಲ್ ಆಗ್ಯಾರಿ. ಒಂದ್ ಕಾಳೆಲ್ಲ ಬಿತ್ತಿದಷ್ಟು ಬೀಜ ಕೈಗೆ ಬರುದಿಲ್ಲ, ಏನು ಬರುದಿಲ್ಲ ಸರ. ಗೊಬ್ಬರ ಬೀಜ ಕೈಲಿ ಹಾಕಿ ಒಂದ್ ಎಕರೆ ಎಷ್ಟೆಷ್ಟು ಖರ್ಚು ಮಾಡಿರಿ, ಏನೆಲ್ಲ ಈಗ ಸಮಸ್ಯೆ ಯಾವ ರೀತಿ ಆಗ್ತಾ ಇದೆ ರೈತರ ಪರಿಸ್ಥಿತಿ ಸರ್? ಎಕರೆಕ್ ಏನಿಲ್ಲ ಅಂದ್ರೂ ಒಂದು 40ರಿಂದ ಹಿಡಿದು ಒಂದು 50,000 ರೂಪಾಯಿ ಖರ್ಚು ಆಗಸ್ತಾರ. ಯಾಕಂದಿ ಎಲ್ಲಾ ಗಳೆ ಗಾಡಿ ಬೀಜ ಗೊಬ್ಬರ 2,000 ರೂಪಾಯಿ ಒಂದ್ ಪ್ಯಾಕೆಟ್, 1,800-1,700 ರೂಪಾಯಿ ಒಂದ್ ಪ್ಯಾಕೆಟ್ ಗೊಬ್ಬರ ಸರ. ಇವ್ರಿ ಈ ಸದ್ಯ ಬುಡ್ಡಿ ಬಿಡ್ಸಕ್ ಬರ್ಬೇಕ್ರಿ ನಮಗೆ. ಈಗ ಹೋದ್ ವರ್ಷದಿಂದ ನೋಡಿದ್ರಪ್ಪ ಅಂದ್ರೆ ಈ ವರ್ಷಕ್ಕೆ ಭಯಂಕರ ಫರಕ್ ರೀ. 4ನೇ ಸತಿ ಇಲ್ರಿ, ಏನು ಇಲ್ಲೇ ಇಲ್ಲನ್ರಿ, ಬರಗಾಲ ಪರಿಸ್ಥಿತಿ. ಅನ್ನೋರೀಗ ನೀವು ಮನಿ ಒಳಗ ಉತ್ತಿ ಬಿತ್ತಿ ಬೆಳೆದ್ರ ನಿಮಗ ಊಟ ಇದೆಲ್ಲ ಆಗ್ತಿತ್ತು. ಈ ಪರಿಸ್ಥಿತಿ ನೋಡಿದ್ರ ಮುಂದೆ ಯಾವ ರೀತಿ ರೈತನ ಬದುಕೈತಿ? ರೈತನ ಬದುಕು ನೋಡ್ರಿ, ಇದು ಏನೈತಿ, ರೈತ ಬೆಳಿಲಿ ಬೆಳಿಲಾರ್ದ ಇರ್ಲಿ, ಭೂಮಿ ತಾಯಿ ನಂಬಿ ಅವ ಮಾಡ್ಲೇಬೇಕ. ಭೂಮಿ ತಾಯಿ ಬೆಳೆದಿಲ್ಲ ಅಂತ ಹೇಳಿ ಕೇಟ ಮನ್ಯಾಗ ಕುಂತ್ರ ಊಟ ಬರೋದಿಲ್ರಿ, ನಿಮಗ ಆಗ್ಲಿ ನಮಗ ಆಗ್ಲಿ. ಏನ್ರಿ, ರೈತ ಬೆಳೆದಾಗನ ಊಟ. ಈಗ ನಾನು ಹೊಲ ಕೈ ಕೊಟ್ಟತ ಅಂತ ಹೇಳ್ಕೇಟ ಹೊಲ ಬೀಳ್ಗೆಳ್ದು ಕುಂತಪ್ಪ ಅಂದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಮಾಡ್ಲೇಬೇಕವ. ಗೌರ್ಮೆಂಟ್ ಹಾಕಿದ್ರು ಮಾಡ್ಬೇಕು, ಹಾಕ್ಲಿಕ್ಕೂ ಮಾಡ್ಬೇಕು. ಆದಷ್ಟು ರೈತರಿಗೆ ಸ್ವಲ್ಪ ನೀವು ಹೆಲ್ಪ್ ಮಾಡಿದ್ರ ತ್ರಾಸ. ಇದು ರೈತ ತನ್ನ ಏನು ಮಾತುಗಳನ್ನ ಹೇಳಿರುವಂತದ್ದು. ರೈತ ದೇಶದ ಬೆನ್ನೆಲುಬು ಅಂತಾರೆ, ಆದ್ರೆ ಯಾರು ಕೂಡ ರೈತರ ಕಡೆ ಕೊಂಚಿತ್ತು ವಿಚಾರ ಮಾಡೋದಿಲ್ಲ ಅನ್ನುವಂತ ಮಾತುಗಳನ್ನ ಕೂಡ TV5 ಜೊತೆ ಹಂಚಿಕೊಂಡಿರುವಂತದ್ದು. ಬಾಗಲಕೋಟೆಯಿಂದ ಗುರು ಹಿರೇಮಠ, TV5 ಕನ್ನಡ.